ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟಕರಾಗಿ ಲೇಖಕಿ ಬಾನು ಮುಸ್ತಕ್ ಅವರ ಆಯ್ಕೆಯನ್ನು ಸಮರ್ಥಿಸಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡೆಯನ್ನು ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಗೌಡ ಬೆಂಗಳೂರಿನಲ್ಲಿಂದು ಖಂಡಿಸಿದ್ದಾರೆ. ದೂರದರ್ಶನದೊಂದಿಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮುದಾಯಗಳ ನಡುವೆ ಬಿರುಕು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಇದು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 30 ತಿಂಗಳು ಕಳೆದಿದೆ. ಈ ಅವಧಿಯಲ್ಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿಲ್ಲ. ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಇಲ್ಲಸಲ್ಲದ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಾಗುತ್ತಿದೆ. ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. 23 ಮೇ ಚುನಾವಣೆಯಲ್ಲಿ ನಿಮ್ಮಲ್ಲಿ 55 ಲಕ್ಷ ಜನ ಮುಸಲ್ಮಾನರು ಮತ ಹಾಕಿದ್ದಾರೆ ಅಂತ ಇಟ್ಕೊಂಡ್ರು ಸಹ 1,08,00,000 ಜನ ಹಿಂದೂಗಳು ಮತ ಹಾಕಿದ್ದಾರೆ. 1,06,00,000 ಜನ ಮತ ಹಾಕಿದ್ದಾರೆ. ಅಂದ್ರೆ ಆ 1,06,00,000 ಜನಕ್ಕೆ ನೀವು ಮಾಡ್ತಿರ್ತಕ್ಕಂಥ ಅವಮಾನ. ಯಾಕೆಂದ್ರೆ ನೀವು ಹೇಳಿದ್ದೇನು ಅಂದ್ರೆ ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರನೇ ಸರ್ಕಾರ ಅಂತ ಹೇಳ್ತಾ ಇದ್ರಿ. ಎಜುಕೇಶನ್ ಕೊಡ್ರಿ, ಸ್ಕಿಲ್ ಕೊಡ್ರಿ. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಕೆಲಸ ಆಗ್ತಿಲ್ಲ. ಜನ ಸಾಯ್ತಾ ಇದ್ದಾರೆ, ಮಳೆ ಬಂದು ಆದ್ರೂ ಸಹ ನೀವು ಹೋಗ್ತಾ ಇಲ್ಲ.